ವಿಜಯನಗರದಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಹರಪ್ಪನಹಳ್ಳಿಯ ಜನಸ್ಪಂದನ ಕಾರ್ಯಕ್ರಮಕ್ಕೆ ಮಳೆರಾಯ ಅಡ್ಡಿಪಡಿಸಿದ್ದಾನೆ. ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಜನರು ಪರದಾಡಿದ್ದಾರೆ. ಪೆಂಡಾಲ್ ಒದ್ದೆಯಾಗಿದೆ. ಕೌಂಟರ್ಗಳಲ್ಲಿ ಜನರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಯಿತು. ಅರಸೀಕೆರೆಯಲ್ಲಿ ನಡೀತಾ ಇದ್ದಂಥ ಕಾರ್ಯಕ್ರಮ ಇದು. ಜನಸ್ಪಂದನ ಕಾರ್ಯಕ್ರಮ ವಿಜಯನಗರ ಜಿಲ್ಲೆ ಹರಪ್ಪನಹಳ್ಳಿ ತಾಲೂಕಿನ ಅರಸೀಕೆರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ಕಡೆಯಲ್ಲಿ ಮಳೆರಾಯನ ಆರ್ಭಟ, ಮಳೆ ಜೋರಾಗಿ ಬರ್ತಾ ಇತ್ತು. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದರು. ಹೇಮಾವತಿ ಕೆನಾಲ್ ಲಿಂಕ್ ಯೋಜನೆ ವಿಚಾರವಾಗಿ ಅವರು ಒಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಿಜೆಪಿಯವರು ರಾಜಕಾರಣವನ್ನ ಮಾಡೋದು ಬಿಡಬೇಕು ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಾಸಕ ಸುರೇಶ್ ಗೌಡ, ಕೃಷ್ಣಪ್ಪಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಟಾಂಗ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹೇಮಾವತಿ ಕೆನಾಲ್ ಲಿಂಕ್ ಯೋಜನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮೊನ್ನೆ ಪ್ರತಿಭಟನೆ ಆಯಿತು. ಈ ಪ್ರತಿಭಟನೆಯಲ್ಲಿ ಬಿಜೆಪಿಯ ಶಾಸಕರು ಕೂಡ ಭಾಗಿಯಾದರು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಮಾತನಾಡಿದರು. ಬಿಜೆಪಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಪಕ್ಷಾತೀತ ಅಲ್ಲ, ದಿಸ್ ಇಸ್ ಪಾಲಿಟಿಕ್ಸ್. ಅವ್ರು ಮಾಡ್ತಾ ಇರೋದು ರಾಜಕಾರಣ. ನಾವು ಹಿಂದೆ ಕುಮಾರಸ್ವಾಮಿ ಅವರ ಚೀಫ್ ಮಿನಿಸ್ಟರ್ ಇದ್ದಾಗ ಇದು ಸ್ಯಾಂಕ್ಷನ್ ಆಗಿದೆ. BJP ಗೌರ್ಮೆಂಟ್ ಬಂದು ಅವರ ಯಡಿಯೂರಪ್ಪನವರು ಮತ್ತು ಅವರ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ರಲ್ಲ ಮಧುಸ್ವಾಮಿ ಅವರೆಲ್ಲ ಸೇರಿ ಅದನ್ನು ತದಾಗಿ ಹೋಲ್ಡ್ ಮಾಡಿದ್ರು. ಆಗ 600 ಕೋಟಿ ಇತ್ತು, ಈಗ 900 ಕೋಟಿ ಚಿಲ್ಲರೆ, ಹತ್ತತ್ರ 1000 ಕೋಟಿಗೆ ಆಗಿದೆ. ಇದು ಅವ್ರಿಗೆ ಹಸುವೆ ಅಷ್ಟೇ. ಅವ್ರಿಗೆ 10 ವರ್ಷದಿಂದ 12 ವರ್ಷದಿಂದ ಏನು ನೀರು ಕುಣಿಗಲ್ಗೆ ಹೋಗಬೇಕಾಗಿತ್ತೋ ಆ ನೀರು ಹೋಗಿಲ್ಲ. ಇವನ್ 91% ಅವ್ರಿಗೆ ಲಾಸ್ ಆಗಿದೆ, ಕೊರತೆ. 91, 92, 95 ಲಾಸ್ಟ್ 10 ಇಯರ್ಸ್ ಸ್ಟ್ಯಾಟಿಸ್ಟಿಕ್ಸ್ 2014ರಿಂದ ಇಲ್ಲಿವರೆಗೂ ಕೂಡ ಅವ್ರಿಗೆ ತುಮಕೂರು ವಲಯದಿಂದ ಅವ್ರಿಗೇನು ಕುಣಿಗಲ್ಗೆ 2 TMC ನೀರು ಹೋಗಬೇಕಾಗಿತ್ತು, ಯಾವಾಗ ಕೂಡ ಅವ್ರಿಗೆ ಹೋಗಿಲ್ಲ. ಇಲ್ಲಿವರೆಗೂ ಅವ್ರಿಗೆ 10% ಹೋಗಿಲ್ಲ, 10% ಕೂಡ ಹೋಗಿಲ್ಲ. ಸೊ ಆ ದೃಷ್ಟಿಯಿಂದ ಇವತ್ತು ನಾವು ಅದನ್ನು ತೆಗೆದುಕೊಳ್ಬೇಕು ಅಂತ ತೆಗೆದುಕೊಂಡಿದ್ದೇವೆ. ಯಾರಿಗೂ ಏನು ಇದರಿಂದ ಅನ್ಯಾಯ ಏನು ಆಗ್ತಾಯಿಲ್ಲ. ತುಮಕೂರು ಶಾಖಾ ನಾಲೆ ಮೇಲ್ದರ್ಜೆಗೆ ಬರುವ ಎಲ್ಲ ತಾಲೂಕುಗಳು ಹಂಚಿಕೆಗೆ ಯಾವುದೇ ತೊಂದರೆ ಇರುವುದಿಲ್ಲ. ಇದನ್ನು ನಾವು ಮಾಡ್ತಾಯಿದ್ದೇವೆ. ಸೊ ಅದಕ್ಕೆ ಈಗ ಅವರು